ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ರಾತ್ರಿ ಪ್ರಾರ್ಥನೆಯ ಮಹತ್ವ ಮತ್ತು ದೈವಿಕ ಶಕ್ತಿ. ರಾತ್ರಿಯ ವೇಳೆಯಲ್ಲಿ ಇಡೀ ಜಗತ್ತು ಸಂಪೂರ್ಣವಾಗಿ ನಿಶ್ಚಲವಾದಾಗ ದಿನದ ಜಂಜಾಟಗಳು ಮತ್ತು ಜವಾಬ್ದಾರಿಗಳೆಲ್ಲವೂ ಶಾಂತವಾಗುತ್ತವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಹೃದಯದ ಬಡಿತದ ಶಬ್ದ ಮಾತ್ರ ಕೇಳಿಸುವಷ್ಟು ನಿಶ್ಶಬ್ದ ಆವರಿಸುತ್ತದೆ. ಆ ಸಮಯದಲ್ಲಿ ಮಂಚದ ಮೇಲೆ ಮಲಗಿ ಕಣ್ಮುಚ್ಚಿ ದೇವ ಪ್ರಾರ್ಥನೆ ಮಾಡಿದರೆ ದೇವರು ಕೇಳುತ್ತಾರಾ? ಮಂಡಿಯೂರಿ ಕೈಮುಗಿದು ಮಾಡುವ ಸಾಂಪ್ರದಾಯಿಕ ರೂಪವಿಲ್ಲದೆ ಮಲಗಿ ಪ್ರಾರ್ಥಿಸಿದರೆ ಸಾಕೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಆದರೆ ದೇವರು ಕೇವಲ ದೇವಾಲಯದಲ್ಲಿ ಮಾತ್ರವಲ್ಲ, ನಮ್ಮ ಮಂಚದ ಮೇಲೆಯೂ ನಮ್ಮನ್ನು ಭೇಟಿಯಾಗುತ್ತಾರೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯದ ಮತ್ತು ಅಂತರಂಗದ ಸೌಂದರ್ಯವನ್ನು ನೋಡುವನಾಗಿದ್ದಾನೆ ಎಂದು ಬೈಬಲ್ನ 1 ಸಾಮುವೇಲನ ಗ್ರಂಥ 16ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಗಂಟೆಗಟ್ಟಲೆ ಮಂಡಿಯೂರಿ ಕುಳಿತಿದ್ದರೂ ಹೃದಯ ಎಲ್ಲೋ ದೂರವಿದ್ದರೆ ಅದು ಕೇವಲ ಖಾಲಿ ಶಬ್ದವಷ್ಟೇ ಆಗಿರುತ್ತದೆ. ಅದೇ ರೀತಿ ಮಂಚದ ಮೇಲೆ ಮಲಗಿ ನಿದ್ರೆಯೊಂದಿಗೆ ಹೋರಾಡುತ್ತಾ ಭಕ್ತಿಯಿಂದ ಆಡುವ ಒಂದು ಸಣ್ಣ ಮಾತು ಕೂಡ ಪರಲೋಕವನ್ನು ಕದಲಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ಶಿಲುಬೆಯ ಮೇಲಿದ್ದ ಕಳ್ಳ. ಆತನಿಗೆ ಪ್ರಾರ್ಥನೆ ಮಾಡಲು ಸರಿಯಾದ ಸಮಯವಾಗಲಿ ಸ್ಥಳವಾಗಲಿ ಅಥವಾ ಮಂಡಿಯೂರುವುದಕ್ಕೆ ಶಕ್ತಿಯಾಗಲಿ ಇರಲಿಲ್ಲ. ಆದರೆ ಆತನು ಪ್ರಭುವೇ ನನ್ನನ್ನು ನೆನಪಿಸಿಕೋ ಎಂದು ಹಾಡಿದ ಒಂದೇ ಒಂದು ಮಾತು ಆತನ ಇಡೀ ನಿತ್ಯತ್ವವನ್ನು ಬದಲಾಯಿಸಿತು. ರಾತ್ರಿಯ ಸಮಯವು ನಿಜವಾಗಿ ದೇವರೊಂದಿಗೆ ಮಾತನಾಡುವ ಮತ್ತು ಬಿಡುಗಡೆಯನ್ನು ಹೊಂದುವ ಸಮಯವಾಗಿದೆ. ಹಗಲಿನಲ್ಲಿ ನಾವು ತುಂಬ ಬ್ಯುಸಿಯಾಗಿರುತ್ತೇವೆ, ಆದರೆ ರಾತ್ರಿಯ ಹೊತ್ತು ದಾವೀದನು ಹೇಳಿದಂತೆ ಕೀರ್ತನೆ 63:6ನೇ ವಾಕ್ಯ, ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ಯೇಸು ಕೂಡ ರಾತ್ರಿಯಿಡೀ ಪ್ರಾರ್ಥಿಸಿದರು. ಪೌಲನು ಮತ್ತು ಸೀಲರು ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸಿದಾಗ ಜೈಲಿನ ಬಾಗಿಲುಗಳೆಲ್ಲ ತೆರೆದುಕೊಂಡವು. ಹಾಗಾಗಿ ನಿಮ್ಮ ರಾತ್ರಿಯ ಪ್ರಾರ್ಥನೆಯು ನಿಮ್ಮ ಮುಂಜಾನೆಯನ್ನು ಅದ್ಭುತವಾಗಿಸಬಹುದು. ನಾವು ಮಲಗುವ ಮಂಚವು ನಮಗೆ ಆಶೀರ್ವಾದ ಅಥವಾ ಆರಾಮವನ್ನು ನೀಡಬಹುದು, ಆದರೆ ಅದೇ ಮಂಚವು ನಮ್ಮ ಆತ್ಮವನ್ನು ನಿದ್ರೆಗೆ ಜಾರುವಂತೆ ಮಾಡುತ್ತದೆ. ನಾಳೆ ಪ್ರಾರ್ಥಿಸುತ್ತೇವೆ, ಇನ್ನು ಸ್ವಲ್ಪ ನಿದ್ರೆ, ಇನ್ನಷ್ಟು ಆಲಸ್ಯ ಎಂದು ಮುಂದೂಡುವುದು ಶತ್ರುವು ಹೇಳುವ ಸುಳ್ಳಾಗಿದೆ ಮತ್ತು ಇದು ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಶರೀರ ನಿದ್ರಿಸುವುದು ಸಮಸ್ಯೆಯಲ್ಲ, ಆದರೆ ಆತ್ಮವು ನಿದ್ರಿಸುವುದು ಅಪಾಯಕಾರಿ. ನೀವು ಮಲಗುವ ಮಂಚವೇ ನಿಮ್ಮ ಬಲಿಪೀಠವಾಗಬಹುದು. ಅದಕ್ಕೆ ಯಾವುದೇ ಚರ್ಚ್ ಅಥವಾ ಸ್ಟೇಜ್ ಅಗತ್ಯವಿಲ್ಲ. ಮಂಚದ ಮೇಲಿನಿಂದಲೇ ಸಣ್ಣದಾಗಿ ಕೈ ಎತ್ತಿ ಪ್ರಾರ್ಥಿಸಿದರೂ ಅದು ಸೋಲಲ್ಲ, ಬದಲಿಗೆ ದೊಡ್ಡ ಸಮರ್ಪಣೆಯಾಗುತ್ತದೆ. ಮೋಶೆಯು ಕೈ ಎತ್ತಿದಾಗ ಯುದ್ಧದಲ್ಲಿ ಜಯ ಸಿಕ್ಕಂತೆ ನೀವು ಸುಸ್ತಾಗಿದ್ದರೂ ನಿಮ್ಮ ಪ್ರಾರ್ಥನೆ ಶಕ್ತಿಶಾಲಿಯಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಪ್ರಾರ್ಥನೆಯನ್ನು ಮುಂದೂಡಬೇಡಿ. ಹಿಂದೆ ಈಗಲೇ ಪ್ರಾರ್ಥಿಸಿ, ನಂತರ ಮಾಡೋಣ ಎಂಬುದು ಅಪಾಯಕಾರಿ. ನೆಹೆಮೀಯನು ತಕ್ಷಣವೇ ಪ್ರಾರ್ಥಿಸಿದನು. ಶಿಲುಬೆಯ ಮೇಲಿನ ಕಳ್ಳನು ಒಂದು ಕ್ಷಣ ತಡ ಮಾಡಲಿಲ್ಲ. ಇಂದು ರಾತ್ರಿ ನೀವು ಮಾಡುವ ಪ್ರಾರ್ಥನೆ ಯಾರದೋ ಜೀವವನ್ನು ಉಳಿಸಬಹುದು. ರಾತ್ರಿಯ ಸಮಯದಲ್ಲಿ ನಮಗೆ ಕೆಟ್ಟ ಆಲೋಚನೆಗಳು, ಭಯ ಹಾಗೂ ಆತಂಕಗಳು ಕಾಡುತ್ತವೆ. ಆದುದರಿಂದ ರಾತ್ರಿಯ ಹೊತ್ತು ಒಂದು ಯುದ್ಧದ ಸಮಯವಿದ್ದಂತೆ. ನಿಮ್ಮ ಮಂಚವು ಯುದ್ಧ ಭೂಮಿಯಾಗುತ್ತದೆಯೋ ಅಥವಾ ಸುರಕ್ಷಿತ ಕೋಟೆಯಾಗುತ್ತದೆಯೋ ಎಂಬುದು ನಿಮ್ಮ ಪ್ರಾರ್ಥನೆಯ ಮೇಲೆ ನಿರ್ಧಾರವಾಗುತ್ತದೆ. ಕೀರ್ತನೆ 4:8ನೇ ವಾಕ್ಯದಲ್ಲಿ ಹೇಳಿರುವಂತೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು, ಏಕೆಂದರೆ ಯೆಹೋವನೇ ನನಗೆ ಯಾವ ಅಪಾಯವೂ ಬಾರದಂತೆ ನೀನು ನನ್ನನ್ನು ಸುರಕ್ಷಿತವಾಗಿ ಕಾಪಾಡುತ್ತಿ. ದೇವರಲ್ಲಿ ಮಾತ್ರ ನಮಗೆ ನಿಜವಾದ ವಿಶ್ರಾಂತಿ ಸಿಗುತ್ತದೆ. ದೇವರ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಮಲಗಿದಾಗ ನಮ್ಮ ನಿದ್ರೆಯೇ ಒಂದು ಪ್ರಾರ್ಥನೆಯಾಗುತ್ತದೆ. ಈ ರಾತ್ರಿ ಕೇವಲ ಒಂದು ಸಾಮಾನ್ಯ ರಾತ್ರಿಯಲ್ಲ, ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ದೈವಿಕ ಅವಕಾಶವಾಗಿದೆ. ನೀವು ಮಾತನಾಡಿದರೆ ದೇವರು ಕೇಳುತ್ತಾರೆ, ನೀವು ಕರೆದರೆ ಆತನು ಉತ್ತರಿಸುತ್ತಾರೆ ಮತ್ತು ನೀವು ಪ್ರಾರ್ಥಿಸಿದರೆ ಪರಲೋಕವೇ ಸ್ಪಂದಿಸುತ್ತದೆ. ಕಣ್ಣುಗಳು ಮುಚ್ಚುತ್ತಿದ್ದರೂ ದೀಪಗಳು ಆರಿದರೂ ನಿಮ್ಮ ಆತ್ಮವು ಎಚ್ಚರದಿಂದಿರಲಿ. ತಡ ಮಾಡದೆ ಹಿಂದೆ ಪ್ರಾರ್ಥಿಸಿ. ಈ ರಾತ್ರಿ ನೀವು ಮಾಡುವ ಒಂದು ಸಣ್ಣ ಪ್ರಾರ್ಥನೆ ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಬಹುದು. ಗಮನಿಸಿ, ಇದರ ಅರ್ಥ ಎಲ್ಲರೂ ಕೇವಲ ಮಂಚದ ಮೇಲೆ ಮಲಗಿಯೇ ಪ್ರಾರ್ಥಿಸಬೇಕೆಂದು ಅಲ್ಲ, ಆದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಪ್ರಾರ್ಥನೆಯನ್ನು ಬಿಡಬಾರದು ಎಂಬುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.